ನಮಸ್ಕಾರ ಬಸ್ ಎಲ್ರಿಗೂ ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ವಾಟ್ಸಪ್ ಅಲ್ಲಿ ಒಂದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುವಂತ ಒಂದು ಅಪ್ಡೇಟ್ ಬಂದಿದ್ದಾರೆ ಗೈಸ್. ಈ ಒಂದು ಅಪ್ಡೇಟ್ ನಾನು ಈ ತರ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಮತ್ತೆ ಇವಾಗೆಲ್ಲ ಮೊಬೈಲ್ ಯಾವ ತರ ಆಗ್ಬಿಟ್ಟಿದೆ ಅಂತಂದ್ರೆ ಇಂಟರ್ನೆಟ್ ಒಂದು ಎ ಕಾಲ ಆಗ್ಬಿಟ್ಟಿದೆ ಗೈಸ್. ಎ ಟೆಕ್ನಾಲಜಿ ಅಂತೂ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ. ಬಟ್ ಇನ್ ಮುಂದೆ ಅಂತೂ ನಾವು ಕೂಡ ಎ ತರ ಡೆವಲಪ್ಮೆಂಟ್ ಆಗಬೇಕು ಗೈಸ್. ನನ್ನ ಚಾನಲ್ ಸಿಕ್ಕಾಪಟ್ಟೆ ಡಿಆಕ್ಟಿವೇಟ್ ಆಗಿತ್ತು. ಇನ್ ಮುಂದೆ ಚಾಲೆಂಜ್ ನನ್ನ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ. ಆ್ಯಕ್ಚುಲಿ 3 ವಿಡಿಯೋಸ್ ಅಪ್ಲೋಡ್ ಆಗಿಲ್ಲ ಅಂತಂದ್ರೂ 1 ವಿಡಿಯೋ ಅಪ್ಲೋಡ್ ಆಗುತ್ತೆ ಗೈಸ್. ಇನ್ನು ಮುಂದೆ ಅದು ಪಕ್ಕ ಅದು ಚಾಲೆಂಜಿಂಗ್ಗೆ ತೊಗೊಂಡ್ಬಿಟ್ಟಿದ್ದೀನಿ. ಅಫ್ಕೋರ್ಸ್ ಇಲ್ಲಿ ಇವಾಗ ವಾಟ್ಸಪ್ಪಲ್ಲಿ ಒಂದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುವಂಥ ಒಂದು ಅಪ್ಡೇಟ್ನ ಮಾಡಿದರೆ ಆ ಒಂದು ಅಪ್ಡೇಟಲ್ಲಿ ಯಾವ ಥರ ಬೆನಿಫಿಟ್ ಸಿಗುತ್ತೆ, ಅದರಿಂದ ಆಗುವಂಥ ಏನೇನು ಬೆನಿಫಿಟ್ ಸಿಗುತ್ತೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂದರೆ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸದ್ಯದಲ್ಲಿ ಇನ್ನೇನು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿದ್ದೀವಿ ಗೈಸ್. ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸದ್ಯದಲ್ಲಿ ಕಂಪ್ಲೀಟ್ ಆಗುತ್ತೆ. ಬನ್ನಿ ಇವಾಗ ವಾಟ್ಸಪ್ ಅಲ್ಲಿ ಯಾವೊಂದು ಅಪ್ಡೇಟ್ ತಂದಿದೆ, ಜೊತೆಗೆ ಅದರಲ್ಲಿ ಏನ್ ಬೆನಿಫಿಟ್ ಸಿಗುತ್ತೆ ಎಲ್ಲ ನೋಡೋಣ. ಅದ್ರ ಜೊತೆಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂತೀನಿ ನನ್ನ ಒಂದು ಮೊಬೈಲ್ನ ಜೊತೆಗೆ. ಓಕೆ ಗೈಸ್, ಇವಾಗ ನನ್ನ ಒಂದು ಸ್ಕ್ರೀನ್ ಮಾಡಿ ಹಾಕೊಂಡಿದ್ದೀನಿ. ಇಲ್ಲಿ ನನ್ನ ಒಂದು ಫ್ರೆಂಡು ಮತ್ತೆ ಜೊತೆಗೆ ನೀವು ನೋಡ್ತಾ ಇರ್ಬೋದು ಮೆಟಾ ಎ ಅಂತ ಒಂದು ಆಪ್ಷನ್ ಇದೆ. ಜೊತೆಗೆ ಇಲ್ಲಿ ಈ ಒಂದು ಆಪ್ಷನ್ ಬಂದಿಲ್ಲ ಅಂತಂದ್ರೆ ಈ ಒಂದು ಆಪ್ಷನ್ ನಾನು ಯೂಸ್ ಮಾಡಿದ್ದೀನಿ ಗೈಸ್. ಅದಕ್ಕೋಸ್ಕರ ಒಂದು ಆಪ್ಷನ್ ಬಂದಿದೆ. ನಾನು ಯಾವುದೇ ಥರ ಈ ಒಂದು ಓಲ್ಡ್ ಸಿಮ್ಮಿಂದ ಯಾವುದೇ ಥರ ಮೆಸೇಜ್ ಮಾಡೋದಿಲ್ಲ ಯಾರಿಗೂ ಕೂಡ. ಬಟ್ ಇರಲಿ, ಇದು ಅಂದರೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ನನ್ನ ಒಂದು ಓಲ್ಡ್ ಫೋನಲ್ಲಿರುವಂಥ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಬಟ್ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ರಿಂಗ್ ತರ ಒಂದು ಆಪ್ಷನ್ ಬರ್ತಿದೆ ನೋಡ್ಬೋದು ಗೈಸ್. ಇಲ್ಲಿ ಅಂದ್ರೆ ಆ ಒಂದು ಆಪ್ಷನ್ ಏನಪ್ಪಾ ಅಂತಂದ್ರೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಫೀಚರ್ ಬರುತ್ತೆ. ಆ ಒಂದು ಫೀಚರ್ ಏನಪ್ಪಾ ಅಂತಂದ್ರೆ ನಿಮಗೆ ಈ ಒಂದು ಫೀಚರ್ನ ಹೋಗ್ಬಿಟ್ಟು ನೀವು ಒಂದಷ್ಟು ಸ್ಟಾರ್ಟಿಂಗ್ ಅಲ್ಲಿ ನೀವು ಯೂಸ್ ಮಾಡಿಲ್ಲ ಅಂತಂದ್ರೆ ಒಂದಷ್ಟು ಇನ್ಫಾರ್ಮೇಶನ್ ಕೇಳುತ್ತೆ. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಂಗೆ ಈ ತರದ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಈ ತರದ ಇಂಟರ್ಫೇಸ್ ಬಂತು ಅಂತಂದ್ರೆ ನಮಗೆ ಯಾವುದೇ ಒಂದು ಇವಾಗ ಪ್ರಾಡಕ್ಟ್ ಮೇಲೆ ಯಾವುದೋ ಒಂದು ಡೌಟ್ ಬಂತು ಅನ್ಕೊಳ್ಳಿ. ಆ ಒಂದು ಪ್ರಾಡಕ್ಟ್ ಮೇಲೆ ಏನಂತಂದ್ರೆ ಇವಾಗ ನಾನು ಕಾರ್ ಅಂತ ಸೆಲೆಕ್ಷನ್ ಮಾಡ್ಕೊಂತೀನಿ ಗೈಸ್. ಕಾರ್ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಒಂದು ಅಂದ್ರೆ ಆ ಒಂದು ಅನ್ನೋ ಒಂದು ಮೆಸೇಜಿಂಗ್ ಬಾಕ್ಸ್ಗೆ ಬಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಮೆಸೇಜ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ಯಾವ ತರ ರೆಸ್ಪಾನ್ಸ್ ಮಾಡ್ತಿದೆ ಅಂತಂದ್ರೆ ಸೈಕ್ ಅನ್ಕೊಬೋದು ಗೈಸ್. ಈ ತರ ರೆಸ್ಪಾನ್ಸ್ ನಾವು ಕೂಡ ಇಷ್ಟೊಂದು ಆಕ್ಟಿವ್ ಆಗಿ ನಾವಂತೂ ಮಾಡೋದಕ್ಕಾಗೋದಿಲ್ಲ. ಬಟ್ ಆ ತರ ಯಾರೋ ಒಬ್ರು ಕೂತ್ಕೊಂಡು ಆ ಕಡೆ ನಮ್ಗೆ ರಿಪ್ಲೈ ಕೊಡ್ತೀರ ಅನ್ನೋ ರೇಂಜ್ಗೆ ವಿತಿನ್ ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಈ ಒಂದು ಮೆಸೇಜ್ ಕೂಡ ರಿಪ್ಲೈ ಕೊಟ್ಬಿಡುತ್ತೆ. ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಏನೋ ಡೌಟ್ ಬಂತು, ಆ ಒಂದು ಡೌಟ್ನ ನೀವು ಈ ಒಂದು ಅಂದರೆ ವಾಟ್ಸಪ್ಪಲ್ಲಿ ಬಂದಿರುವಂಥ ಮೆಟಾ ಎ ಅನ್ನೋ ಒಂದು ಫೀಚರ್ಗೆ ನೀವು ಬಂತು ಮೆಸೇಜ್ ಮಾಡ್ತು ಅಂತಂದರೆ ಸಿಕ್ಕಾಪಟ್ಟೆ ಬೇಗ ಕೊಡುತ್ತೆ ಗೈಸ್ ಒಂದು ಆನ್ಸರು. ಬಟ್ ಇನ್ನೊಂದು ಬೇಜಾರಾಗುವಂಥ ವಿಷಯ ಏನಪ್ಪ ಅಂತಂದರೆ ಕನ್ನಡದಲ್ಲಿ ಬಂದಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಯಾಕಂದರೆ ಕನ್ನಡದಲ್ಲಿ ಅಂದರೆ ಯಾವ ಥರ ಹೇಳಬೇಕು ಅಂದರೆ ಇವಾಗ ಕನ್ನಡದಲ್ಲಿ ನಮ್ಮ ಲ್ಯಾಂಗ್ವೇಜಲ್ಲಿ ಸಿಕ್ಕಾಪಟ್ಟೆ ಬೇಗ ಕ್ಯಾಚ್ ಆಗುತ್ತೆ ಗೈಸ್ ಆ ಒಂದು ಆಪ್ಷನ್ಸ್. ಬಟ್ ಏನಂತಂದ್ರೆ ಇದು ಇಂಗ್ಲೀಷಲ್ಲಿ ಕೊಟ್ಟಿದ್ರೆ, ಬಟ್ ಇಲ್ಲಿ ಫೀಚರಲ್ಲಿ ನೋಡೋಣ ಇಂಗ್ಲೀಷಲ್ಲಿ ಬಿಟ್ಟು ಕನ್ನಡದಲ್ಲಿ ಕೂಡ ಬರ್ಬೋದು. ಸೊ ಈ ಒಂದು ಆಪ್ಷನ್ ಏನಪ್ಪ ಅಂತಂದರೆ ಇದೇನೇ ಗೈಸ್, ಮೆಟಾ ಏನೋ ಒಂದು ಮೆಸೇಜ್ ಬಂದಿದೆ. ಆ ಒಂದು ಮೆಸೇಜಲ್ಲಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಡೌಟ್ ಬಂತು, ಏನೇ ಒಂದು ಆಗಿರ್ಬೋದು ಗೈಸ್. ಇವಾಗ ವ್ಲಾಗಿಂಗ್ ಆಗಿರ್ಬೋದು, ಜೊತೆಗೆ ಏನೋ ಒಂದು ಅಂದರೆ ನಿಮಗೆ ಏನೋ ಒಂದು ಡೌಟ್ಸ್ ಬರುತ್ತೆ ಗೈಸ್. ಆ ಒಂದು ಡೌಟ್ಸ್ನ ನೀವು ಬಂದ್ಬಿಟ್ಟು ಈ ಒಂದು ಇನ್ಬಾಕ್ಸ್ಗೆ ಬಂದ್ಬಿಟ್ಟು ಮೆಸೇಜ್ ಮಾಡ್ತಾ ಅಂತಂದ್ರೆ ವಿತಿನ್ ಸೆಕೆಂಡಲ್ಲಿ ಆನ್ಸರ್ ಕೂಡ ಕೊಡುತ್ತೆ ಗೈಸ್. ಬಟ್ ಇಂಗ್ಲೀಷಲ್ಲಿ ಬರುತ್ತೆ. ಸೊ ಇರಲಿ, ಇದು ಇನ್ನು ಮುಂದೆ ಕನ್ನಡದಲ್ಲಿ ಕೂಡ ಅಪ್ಡೇಟ್ ಆಗ್ಬೋದಾ. ಬಟ್ ಲ್ಯಾಂಗ್ವೇಜಸ್ ಎಲ್ಲ ಚೇಂಜ್ ಮಾಡೋದಿದೆ. ಬಟ್ ಅದನ್ನು ಕೂಡ ಚೇಂಜ್ ಮಾಡೋಂಥ ಆಪ್ಷನ್ ಫ್ಯೂಚರಲ್ಲಿ ಬಂದೇ ಬರುತ್ತೆ ಗೈಸ್. ಇನ್ನೇನು ಎಲ್ಲಿ ಸಿಕ್ಕಾಪಟ್ಟೆ ಸೈಕ ಕೂಡ ಅಂದರೆ ಏನೋ ಒಂದು ಟೆಕ್ನಾಲಜಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತಿದೆ ಗೈಸ್. ಇದು ಕೂಡ ವಾಟ್ಸಪ್ಪಲ್ಲಿ ಕೂಡ ತಂದಿದ್ರೆ ಇನ್ನೇನು ಈ ಒಂದು ಆಪ್ಷನ್ ಎಲ್ರಿಗೂ ಕೂಡ ಸಿಕ್ಕಿದೆ. ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಳ್ಳಿ ಗೈಸ್, ಒಂದು ಆಪ್ಷನ್ ಸಿಗುತ್ತೆ. ಸೊ ಐ ಥಿಂಕ್ ಈ ಒಂದು ಅಪ್ಡೇಟ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್. ನನಗೇನಾದ್ರು ಡೌಟ್ ಬಂತಂದ್ರೆ ಹೋಗ್ಬಿಟ್ಟು ಅಲ್ಲಿ ಮೆಸೇಜ್ ಮಾಡ್ತಂದ್ರೆ ವಿತಿನ್ ಸೆಕೆಂಡಲ್ಲಿ ಆನ್ಸರ್ ಕೂಡ ಸಿಗುತ್ತೆ. ಸೊ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೇನೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.